ಆರ್ಸಿಬಿ ಗೆಲುವಿನ ವಿಜಯೋತ್ಸವಕ್ಕೆ ಸಾವಿನ ಸೂತಕ ಇವತ್ತು ಎದುರಾಗಿಬಿಡ್ತು. ನಿನ್ನೆಷ್ಟೇ ಆರ್ಸಿಬಿ ಗೆದ್ದುಕೊಂಡಿದ್ರು. ಆ ಸಂಭ್ರಮದಲ್ಲಿ ಇಡೀ ಅಭಿಮಾನಿಗಳೆಲ್ಲರೂ ಕೂಡ ತೇಲ್ತಾ ಇದ್ರು. ಆದರೆ ಇವತ್ತಾಗಲೇ ಅಷ್ಟು ಅಭಿಮಾನಿಗಳಲ್ಲಿ 11 ಜನ ಮೈನಸ್ ಆಗಿಬಿಡ್ತಾರೆ. 11 ಜನ ಆರ್ಸಿಬಿ ಇನ್ನೂ ಕಪ್ ಗೆದ್ದು 12 ಅಂದರೆ 24 ಗಂಟೆ ಕಳೆಯುವಷ್ಟರಲ್ಲೇ ಅವರೆಲ್ಲ ಇಹಲೋಕ ತೊರೆದು ಬಿಡ್ತಾರೆ ಅಂತ ಹೇಳಿ ಯಾರ್ಯಾರಿಗೂ ಗೊತ್ತಿರಲಿಲ್ಲ. ವಿಧಾನಸೌಧದಲ್ಲಿ ಆರ್ಸಿಬಿ ತಂಡಕ್ಕೆ ಸರ್ಕಾರ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾರಣಹೋಮ ನಡೆದು ಹೋಯಿತು. ವಿಧಾನಸೌಧದಲ್ಲಿ ಸನ್ಮಾನ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾರಣ ಹೋಮ. 11 ಜನರ ಮಾರಣ ಹೋಮ. ಅಕಸ್ಮಾತ್ ಇನ್ನೂ ಸ್ವಲ್ಪ ಮಿತಿ ಮೀರಿದಿದ್ರೆ ಅದೆಷ್ಟು ಜನ ಸಾಯ್ತಾ ಇದ್ರೋ ಗೊತ್ತಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತೊಳೆತಕ್ಕೆ 11 ಜನ ಸಾವಾಗ್ತಾರೆ. ಉದ್ವೇಗಕ್ಕೆ ಒಳಗಾದಂತಹ ಜನರಿಂದ ಈ ದುರಂತ ಹಾಗಾದರೆ ನಡೀತಾ? ಅಭಿಮಾನದ ಅತಿರೇಕದ ವರ್ತನೆಯೇ ಸಾವಿಗೆ ಕಾರಣನ, ಅಥವಾ ಯಾವೊಂದು ಹಂತದಲ್ಲಿಯೂ ಕೂಡ? ನಿಮಗೆ ವಿಧಾನಸೌಧದಲ್ಲೂ ಅಷ್ಟೇ ಇವತ್ತು ಗ್ರ್ಯಾಂಡ್ ಸ್ಟೆಪ್ಸ್ ಅಂತ ಹೇಳ್ತಾರಲ್ಲ. ಲಾಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಕೊಡಬೇಕಾದ್ರೆ ಮರಣೋತ್ತರವಾಗಿ ಕೂಡ ನಾವೊಂದು ಗಮನಿಸಿದ್ದೀವಿ. ಆಗಲೂ ಇದೇ ಕಥೆ ಇಲ್ಲಿ. ಆನಂತರ ಚೆಕ್ ಮಾಡಿದಾಗ ಇವತ್ತು ಈ ತಂಡ ಬಂದಿದೆ. ಆ ಸ್ಟೆಪ್ಸ್ ಮೇಲೆ CM ಇರಲಿ, DCM ಇರಲಿ, ಹೋಮ್ ಮಿನಿಸ್ಟರ್ ಇರಲಿ, ರಾಜ್ಯಪಾಲರಿರಲಿ, ಇಷ್ಟು ಜನ ಬಿಟ್ಟು ಉಳಿದವರು ಅವಕಾಶ ಮಾಡಿಕೊಡಬಹುದಾಗಿತ್ತೇನೋ? ತಂಡವೇ ಕಾಣಿಸ್ತಿಲ್ಲ. ಆಯಿತು, ತಂಡ ಬಂದರು, ಸನ್ಮಾನ ಮಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಎಲ್ಲೆಲ್ಲೂ ಕಾಣಿಸ್ತಾನೇ ಇಲ್ಲ ನಮಗೆ. ಅಷ್ಟೊಂದು ಜನ ಸೇರಿಕೊಂಡ್ರು, ಎದುರುಗಡೆನೇ ಬರ್ತಾರೆ. ಅಲ್ಲಿ ಸೆಲ್ಫಿ ತೊಗೊಳಕ್ಕೆ ರೆಡಿ ಒಂಥರ ಮುಗಿ ಬೀಳ್ತಾ ಇದ್ದಾರೆ. ಒಂದಿಬ್ಬರಿಗೆ ಸನ್ಮಾನ ಮಾಡೋಷ್ಟರಲ್ಲಿ ಇಡೀ ಸ್ಟೇಜ್ ಕವರ್ ಆಗಿಬಿಟ್ಟು ಜನ ನೋಡೋದೇನು ಬಂತು? ಜನಕ್ಕೋಸ್ಕರ ತಾನೇ ಮಾಡಿದ್ದಿದ್ದು. ಇದೊಂದು ಭಾಗ. ಇದಾಗ್ತಾ ಇದ್ದಂತೆಯೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ನೆಕ್ಸ್ಟ್ ಇವರೆಲ್ಲರೂ ಅಲ್ಲಿಗೆ ಬರ್ತಾರೆ ಅಂತ ಗೊತ್ತಾಯ್ತಲ್ಲ. ಗೊತ್ತಾಗ್ತಾ ಇದ್ದಂತೆಯೇ ಅಲ್ಲೇನು ಮಾಡಿದ್ದಾರೆ, ಗೇಟ್ ತೆಗೆದುಬಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಇಲ್ಲ, ಒಂದು ಸ್ಲ್ಯಾಬ್ ಇತ್ತು ಅಲ್ಲಿ, ಆ ಸ್ಲ್ಯಾಬ್ ಕುಸಿದು ಬಿಡ್ತದು, ಅವಾಗ ಜನ ಬಿದ್ದರು ಅಂತ ಹೇಳಿ. ಇರಲಿ, ಇದೆಲ್ಲದರ ಆಚೆಗೆ ಕೆಲವು ಗೇಟ್ಗಳ ಕಡೆಯಿಂದ ಏಕಾಏಕಿ ಜನ ನುಗ್ಗಿಬಿಟ್ರು ಸ್ಟೇಡಿಯಂ ಒಳಗಡೆ. ಈ ಸಂದರ್ಭದಲ್ಲಿ ಕೆಳಗಡೆ ಒಂದಷ್ಟು ಜನ ಬಿದ್ದರು. ಅವ್ರ ಮೇಲೆ ತುಳಿದು ಆ ಜನ ಸತ್ತು ಹೋದರು. ಈ ಅತಿರೇಕದ ವರ್ತನೆ ಕೂಡ ಇಲ್ಲಿ ಕಾರಣ ಆಗಿದೆ. ಭದ್ರತಾ ವೈಫಲ್ಯವ. ನಿನ್ನೆ ಅಷ್ಟೇ ಮ್ಯಾಚ್ ಮುಗಿದಿದೆ, 24 ಗಂಟೆ ಕಳೆದಿಲ್ಲ, ಟಿಕೆಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಪಾಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇರಲಿ, ಆನ್ಲೈನ್ ವ್ಯವಸ್ಥೆಯಲ್ಲೆಲ್ಲ ಮಾಡಬಹುದು ಅಂತ ಕಾಲದಲ್ಲಿ ನಾವು ಇದ್ದೀವಿ. ಕಾಲಕ್ಕೆ ನಾವು ಬಂದಿದ್ದೀವಿ. ಇವತ್ತು ಕೂಡ ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಬರಲ್ಲ ಅಂದರೆ ಹೇಗೆ? ಮೋರೋವರ್ ಸರ್ಕಾರಕ್ಕಾಗಲಿ ಸಂಘಟಕರಿಗಾಗಲಿ ಒಂದು ಅಂದಾಜು ಇದ್ದೇ ಇರಬೇಕು, ಏನಾಗುತ್ತೆ ಇಲ್ಲಿ ಅಂಥೇಳಿ. ಚಿನ್ನಸ್ವಾಮಿ ಸ್ಟೇಡಿಯಂ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ರು, ಅದು ಬಿಡಿ, ಅದೊಂದು ಭಾಗ. ಸ್ಟೇಡಿಯಮ್ಮಲ್ಲಿ ಯಾವ್ದಾದ್ರು ಮ್ಯಾಚ್ ಇದ್ದರೆ ಹೀಗೆ ಬಿಟ್ಬಿಡ್ತೀರಾ ಎಲ್ಲರೂ? ಇದಕ್ಕೆ ಗೇಟ್ ತೆಗೆದುಬಿಟ್ಟು ಎಲ್ಲರೂ ನುಗ್ಬಿಡಿ ಅಂತ ಹೇಳಿಬಿಡ್ತೀರಾ? ನೋ, ಪಾಸ್ ಇರಬೇಕು ನಿಮ್ಮ ಬಳಿಯಲ್ಲಿ, ಟಿಕೆಟ್ ಇರಬೇಕು, ಸ್ಕ್ಯಾನ್ ಮಾಡಬೇಕು, ಒಬ್ಬರಾದ್ಮೇಲೆ ಬರಬೇಕು, ನಿಮ್ಮನ್ನು ಚೆಕ್ ಮಾಡ್ತಾರೆ, ಏನೇನು ತಂದಿದ್ದೀರಾ ನೀವು ಅಂತ ಹೇಳಿ, ಆಮೇಲೆ ಒಳಗಡೆ ಬಿಡ್ತಾರೆ. ಇಲ್ಲಾದರೆ ನುಗ್ಬಿಡೋದಾ? ಸುಮ್ಮನೆ ನುಗ್ಬಿಡೋದು ಹಾಗೇನೆ. ಇಲ್ಲೂ ಒಂದು ತಪಾಸಣೆ ಬೇಡವಾ? ಹಾಗಾದರೆ ಆಯ್ತಪ್ಪ, ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕರೆ, ಯಾರೋ ಕಲ್ಲು ಬೀಸ್ಬಿಟ್ಟ, ಯಾರೋ ಅಪಾಯಕಾರಿ ಆಯುಧ ಯಾವುದೋ ಬಳಸ್ಬಿಡ್ತಾನೆ, ಏನು ಮಾಡ್ತೀರಿ? ಇಲ್ಲೂ ಆ ಥರ ಕ್ಯೂ ಸಿಸ್ಟಮ್ ಮಾಡಿಕೊಂಡೇ ಹೋಗ್ಬೇಕಲ್ವ ನೀವು? 35,000 ಜನ ಒಂದು ಸಲ ಆಯಿತು, ಒಳಗಡೆ ಎಂಟ್ರಿ ಆದರು ಅಂದ ತಕ್ಷಣ ಸಾಕು, ಇನ್ಯಾರು ಬಿಡಲ್ಲ ಅಂತ ಹೇಳಬೇಕಿತ್ತು ನೀವು. ಒಬ್ಬರಾದ್ಮೇಲೆ ಸೆಕ್ಯೂರಿಟಿ ಪರೀಕ್ಷೆಗೆ ಒಳಪಡಿಸ್ಬೇಕಾಗಿತ್ತು. ಅಲ್ಲಲ್ಲಿ ಒಂದೊಂದು ಹಂತದಲ್ಲಿ ಗೇಟ್ಗಳು ಇಡಬಹುದಾಗಿತ್ತು, ಮಾಡಿಲ್ಲ. ಸೊ ಹಾಗಾಗಿ ತರಾತುರಿಲೊಂದು ಕಾರ್ಯಕ್ರಮವನ್ನು ಮಾಡಿ 11 ಜನ ಬಲಿಯಾಗುವಂತಾಯಿತು.